ನಿಜವಾಗ್ಲೂ ಆ ಕಣ್ಣಿನ ಹುಡುಗಿ ಇವತ್ತು ಇಲ್ಲಿಗೆ ಬರ್ತಾಳ ಅಂದ್ರೆ ನಂಗೆ ಆ ಸೂಚನೆ ಸಿಗದೆ ಇರುತ್ತಾ? No. ನಂಗೆ ಅರ್ಥ ಆಗುತ್ತೆ ಆದಿ, ಬಟ್ ನಿನಗೆ ಬೇಕಿರೋ ರಿಸಲ್ಟ್ ಸಿಗ್ಬೇಕು ಅಂದ್ರೆ ನೀನ್ ಕಾಯಲೇಬೇಕು. ನಿಜಕ್ಕೂ ನನ್ನ ಕೈಲಾಗ್ತಾ ಇಲ್ಲ. ನಾನು ಇಷ್ಟಪಟ್ಟಿರೋ ಆ ಪ್ರೀತಿ ತುಂಬಿದ ಕಣ್ಗಳು ಜೂಗಳಲ್ವೇ ಅಲ್ಲ. ಪ್ಲೀಸ್ ಬ್ರೋ, ತಾಳ್ಮೆ ಕಳ್ಕೋಬೇಡ, ಇನ್ನೂ ಕಾಲ ಮುಂಚಿಲ್ಲ. ಇನ್ ಸ್ವಲ್ಪ ಹೊತ್ತು ವೇಟ್ ಮಾಡುವ ಆದಿ, ನಿನ್ ನಿಜವಾದ ಕಣ್ಣಿನ ಹುಡುಗಿ ಸ್ಟೇಜ್ ಮೇಲೆ ಇರ್ತಾಳೆ.
ಯಜಮಾನನ್ ಕಷ್ಟ ನೋಡಕ್ಕಾಗ್ತಿಲ್ಲ, ಬೇಗ ಬಂದ್ಬಿಡು. Sir, shall we take a short break? ಓಕೆ. ಓಕೆ, ಈಗ ಮುಂದಿನ ಸುತ್ತಿಗೆ ಹೋಗೋಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ಹಲೋ ಪ್ರೀತು, ಎಲ್ಲಿದ್ಯಾ ನೀನು? ಅಲ್ಲ, ಹೋದ್ಮೇಲೆ ಒಂದು ಫೋನ್ ಮಾಡು ಅಂತ ಹೇಳಿದ್ದೆ ತಾನೆ. ಅದು ಸರಿ, ನಿಮ್ಮ ಅದಕ್ಕೆ ಸಿಕ್ಕಿದ್ರಾ? ಒಂದು ರೌಂಡ್ ಆಡಿಷನ್ ಆಯಿತು. ಆದರೆ ಇಲ್ಲಿ ಬಂದಿರೋ ಹುಡುಗಿರಲ್ಲಿ ಯಾರೂ ಕಣ್ಣಿನ ಹುಡುಗಿ ಅಂತ ಅನ್ನಿಸ್ತಾ ಇಲ್ಲ. ಜನನಿ, ನನಗೆ ಯಾಕೋ ಆ ಹುಡುಗಿ ಬರ್ತಾಳೆ ಹೋಪ್ಸೇ ಇಲ್ಲ. ಆದರೆ ಪ್ರೋ ಬೇಜಾರು ಮಾಡ್ಕೊಳ್ತೇನೆ ಅಂತ ಆ ಹುಡುಗಿ ಖಂಡಿತ ಬಂದೇ ಬರ್ತಾಳೆ ಅಂತ ಹೇಳಿದೆ. ಬಟ್ ಪ್ರೋ ತುಂಬ ಡಲ್ ಆಗಿದ್ದಾನೆ. ಡೋಂಟ್ ವರಿ ಪ್ರೀತು, ನನ್ನ ಮನಸ್ಸಿಗೆ ಆ ಹುಡುಗಿ ಎಲ್ಲೇ ಇದ್ರೂ ಇವತ್ತು ಬಂದೇ ಬರ್ತಾಳೆ ಅಂತ ಅನಿಸ್ತಾ ಇದೆ. ಹಾಗಂತೀಯಾ? ಹೌದು, ಆ ಹುಡುಗಿ ಬರ್ತಾಳೆ, ಅವಳು ಭಾವಂಗೆ ಖಂಡಿತ ಸಿಗ್ತಾಳೆ ಅಂತ ಅನಿಸ್ತಿದೆ. ಜನನಿ, ನೀನು ಹೇಳಿರೋ ಥರ ಏನಾದರೂ ಆದರೆ ಪ್ರೋ ಅಷ್ಟು ಪ್ರಪಂಚದಲ್ಲಿ ಅದೃಷ್ಟಶಾಲಿ ಯಾರೂ ಇರಲ್ಲ. ನೀನು ಎಲ್ಲಿದ್ಯಾ? ಭಾವ ಇದ್ದಾರಾ ಅಲ್ಲಿ? ಇಲ್ಲ, ಬ್ರೇಕ್ ಆಯ್ತಲ್ವಾ, ಹೊರಗೋಗಿದ್ದಾನೆ. ಈ ಸಮಯದಲ್ಲಿ ನೀನು ಭಾವನ ಜೊತೆ ಇದ್ದು ಅವರಿಗೆ ಧೈರ್ಯ ತುಂಬೋ ಕೆಲಸ ಮಾಡಬೇಕು. ಮೊದಲು ಅವ್ರ ಹತ್ರ ಹೋಗು. ಸರಿ. ಎಲ್ರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿಗೆ ಇವತ್ತು ಒಬ್ಳು ಹುಡುಗಿ ಬರ್ತಾಳೆ. ಅವಳು ಇವತ್ತಿನ ಆಡಿಷನ್ಗೆ ತುಂಬ ಇಂಪಾರ್ಟೆಂಟ್. ಆದರೆ ಇದು ಅವಳ ಗಮನಕ್ಕೆ ಬರಬಾರ್ದು. ನೀವು ಅವಳನ್ನ ಡ್ರೆಸ್ಸಿಂಗ್ ರೂಮ್ವರೆಗೂ ಕರ್ಕೊಂಡು ಹೋಗಿ ಅವಳನ್ನ ಬೇರೆ ಹುಡುಗಿರ ಥರ ರೆಡಿ ಮಾಡಿಸಿ ಸ್ಟೇಜ್ ಮೇಲೆ ಬಿಡಬೇಕು. ಅರ್ಥ ಆಯ್ತಾ? ಆಯ್ತಾ? ಓಕೆ ಮ್ಯಾಮ್. ಮೇಡಮ್, ನೀವೇ ಅಲ್ವಾ ಅರ್ಸನ್ ಕೋಟೆಗೆ ಬಂದಿದ್ದು? ಹೌದು, ನಾನೇ. ನೀವೇನಿಲ್ಲಿ? ಯಜಮಾನ್ರಿಗೆ ಇದನ್ನು ಕೊಡೋಣ ಅಂತ ಬಂದೆ. ಓ ಹೌದಾ, ಬನ್ನಿ ಒಳಗೆ.
ಅಪ್ಸೆಟ್ ಆಗ್ಬೇಡ ಬ್ರೋ. ನನಗೆ ಅನಿಸ್ತಾ ಇದೆ ನಿನ್ನ ಕಣ್ಣಿನ ಹುಡುಗಿ ಬಂದೇ ಬರ್ತಾಳೆ, ನಿಂಗೆ ಸಿಕ್ಕೇ ಸಿಗ್ತಾಳೆ ಅಂತ. ಏನ್ ಬ್ರೋ, ಯಾರು ಹುಡುಕ್ತಾ ಇದೆಯಾ? ನನ್ನ ಹುಡುಗಿ ಬರೋದು ಅನ್ಸ್ತು. ಹೌದಾ ಹೌದಾ ಹೌದಾ, ಯಾರು, ಎಲ್ಲಿ ಎಲ್ಲಿ? ಬಿಡುವೆನು ಜಗವ ನಡುವೆ ಎಲ್ಲೋ ಹೊರಟರೆ ನಂಗೆ ಅವಾಗ ಈಗ ಅನಿಸ್ತಾ ಇರುತ್ತೆ ಪ್ರೀತು. ಎಷ್ಟೋ ಸಲ ಪಾರ್ವತಿ ಕಾಫಿ ಕೊಡೋಕ್ಕೆ, ಊಟ ಕರಿಯಕ್ಕೆ ಬಂದಾಗೆಲ್ಲ ಈ ರೀತಿ ಆಗಿದೆ ಪ್ರೀತು. ನೀಡೋ ಹಿಂಸೆ ಮೋಸ್ಟ್ಲಿ ನಾನು ಯಾವಾಗಲೂ ಅಳ್ಗುಂಗಲ್ಲೇ ಇರ್ತೀನಲ್ಲ, ಅದಕ್ಕೆ ಹೀಗಾಗ್ತಿದೆ ಅಂತ ಲೋಕಕ್ಕೆಲ್ಲ ಕೂಗಿ ಹೇಳೋ ಆಸೆ. ಆದರೆ ಅವಳನ್ನ ಮರ್ತು ಬಿಟ್ಲಾ? ಕೂಗಿ ಕೂಗಿ ಕರೆದರು ನಾನು ಇಲ್ಲವೇ, ಒಮ್ಮೆ ಬಂದು ಹೋಗೆ ನೀನು ಕರುಣೆ ಇಲ್ಲವೇ. ಯಜಮಾನ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲೆಲ್ಲೋ ಕರ್ಕೊಂಡು ಬಂದಿದ್ದೀರಾ? ಆದಿತ್ಯ ಸರ್ ಬ್ಯುಸಿ ಇದ್ದಾರೆ, ಇನ್ನೇನು ಸ್ವಲ್ಪ ತಲೆ ಬರ್ತಾರೆ, ಡೋಂಟ್ ವರಿ. ಇಲ್ಲಿ ತಗೊಳ್ಳಿ, ಇದನ್ನ ಹಾಕೊಂಡು ರೆಡಿಯಾಗಿ. ನಾನಾ? ಅಲ್ಲ, ನಾನು ಬಂದಿರೋದು ಇದನ್ನು ಕೊಡೋದಕ್ಕೆ. ನಾನು ಯಾಕೆ ಈ ಬಟ್ಟೆ ಹಾಕೊಂಡು ರೆಡಿ ಆಗಬೇಕು? ಆದಿತ್ಯ ಸರ್ ಮುಂದೆ ನೀವು ಹೋಗ್ಬೇಕು ಅಂದ್ರೆ ಇದನ್ನ ಹಾಕೊಳ್ಳೇಬೇಕು. ಅವ್ರ ಕಂಪ್ನಿ ಅಂಬಾಸಿಡರ್ ಅಂತ ನೀವು, ಹಾಗಾಗಿ ಅಲ್ಲಿ ಎಲ್ರ ಮುಂದೆ ಹೀಗೆ ಸಾಧಾರಣ ಬಟ್ಟೆಯಲ್ಲಿ ಹೋದ್ರೆ ಚೆನ್ನಾಗಿರುತ್ತಾ ಹೇಳಿ? ಅಲ್ಲ, ಇಲ್ಲಿ ಏನು ನಡೀತಿದೆ? ನೀವೇನು ಹೇಳ್ತಿದ್ದೀರಾ ನನಗೊಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಗೊತ್ತಾಗುತ್ತೆ ಮ್ಯಾಮ್. ಮೊದಲು ಈ ಡ್ರೆಸ್ ಹಾಕೊಳ್ಳಿ, ಕುಡಿ. ತಗೊಳ್ಳಿ. ಅಲ್ಲ, ಇಲ್ಲಿ ಏನು ನಡೀತಿದೆ? ನೀವು ಯಾಕೆ ನನ್ನನ್ನು ಹೀಗೆ ತಯಾರು ಮಾಡಿದ್ದೀರಾ? ನನಗೆ ಒಂದೂ ಗೊತ್ತಾಗ್ತಾ ಇಲ್ಲ. ಎಲ್ಲ ನಿಮ್ಮ ಒಳ್ಳೇದಕ್ಕೇನೆ. ಆದಿತ್ಯ ಸರ್ನ ನೀವು ಮೀಟ್ ಮಾಡಬೇಕು ಅಂದ್ರೆ ಈ ಥರನೇ ರೆಡಿ ಆಗಬೇಕು. ಪ್ಲೀಸ್ ಕೂತ್ಕೊಳ್ಳಿ, ಬನ್ನಿ.